ದರ್ಶನ್ ಸರ್ ಕೂಡ ಅವರು ಒಂದು ಆಟೋ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ದರ್ಶನ್ ಸರ್. ಅದು ದೂರ ಊರಲ್ಲಿ ಬಿಟ್ಟು ಬಂದ್ಬಿಟ್ಟೆ ಆಳೆ ಮೇಲೆ ಒಂದು ಆಳೆ ಮೇಲೆ ಏನಂತ ಬರ್ದಿದ್ದಾರೆ? ಅದೇ ಜಸ್ಟ್ ನಿಮ್ಮ ದಾಸ ಅಂತ ಬರ್ತಾರೆ. ಅಲ್ಲಿ ಅವರು ನಿಮ್ಮ ದಾಸ ಅಂತ ಬರ್ಕೊಡ್ತಾರೇನೋ, ನನಗೆ ಮಾತ್ರ ದರ್ಶನ್ ಅಂತಾನೆ ಬರ್ಕೊಟ್ಟಿರೋದು. ಬರ್ಕೊಡ್ತಾರೆ. ನಾನಿದ್ದು ನಾನು ಸೂರ್ಯ ಅವ್ರಿಗೆ ಹತ್ರ ಅಣ್ಣ ಜೈಲ್ ಫ್ರೆಂಡ್ ಅಂತ ಬರೆಯೋಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬಾಸ್ ಬಂದು ಮಾತಾಡೋರು ಅಂತ ಅಂದ್ಕೊಂಡಿದ್ದೆ ನಾನು, ಬಟ್ ಅದನ್ನ ಹೇಳಕ್ಕಾಗಲಿಲ್ಲ. ಈ ಮಾಧ್ಯಮ ಮೂಲಕ ಬಾಸ್ ಯಾವಾಗಲೂ ನಿಮ್ಮ ಅಭಿಮಾನಿಗಳು ನಿಮ್ಮ ಜೊತೆ ಇರ್ತಾರೆ. ನೀವು ಅಭಿಮಾನಕ್ಕೆ ಎಷ್ಟು ಗೌರವ ಕೊಡ್ತೀರಿ, ಅಭಿಮಾನಿಗಳು ಕೂಡ ಅಷ್ಟೇ ಗೌರವ ಕೊಡ್ತಾರೆ. ನಿಮ್ಮನ್ನು ಯಾವತ್ತೂ ಎಲ್ಲ ಅಭಿಮಾನಿಗಳು ನಿಮ್ಮ ಜೊತೆ ಇರ್ತಾರೆ. ಅದು ಬೇರೆ ಏನಾದರೂ ತೀರ್ಮಾನ ಮಾಡೋದು ನಾವಲ್ಲ, ಬಟ್ ಅಭಿಮಾನಿಗಳು ಯಾರು ನಿಮ್ಮನ್ನು ಕೈ ಬಿಡಲ್ಲ, ನಿಮ್ಮ ಜೊತೆ ಇರ್ತೀವಿ. ರಾಮ ಬಂದೇ ಈ ಮಾತು ಹೇಳಿದ್ದು, ರಾಮ ಬಂದೇ ಬರ್ತಾರಂತ ಶಬರಿ ಕಾದಲ್ಲ. ಹಂಗೆ ನೀವು ಬಂದೇ ಬರ್ತೀರ ಅಂತ ಎಲ್ಲ ಅಭಿಮಾನಿಗಳು ಕಾಯ್ತಾರೆ, ನಿಮ್ಮ ಕುಟುಂಬನೂ ಕಾಯ್ತಾರೆ. ಒಂದು ಮಾತು, ನನಗೆ ಇಷ್ಟೊತ್ತು ಯಾರು ಎಂಟ್ರಿ ಮಾಡಿದಾರೋ ಅವ್ರ ಹತ್ರ ಅಂದ್ರೆ ಈ ವಿಚಾರ ನಾನು ಎಲ್ಲೂ ಹೇಳಿಲ್ಲ. ಈ ವಿಚಾರ ಹೇಳಿಲ್ಲ. ನಿಮ್ಮ ಮೇಲೆ ಪ್ರೀತಿ ಯಾಕೋ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದ. ವಿವಿಐಪಿ ಸೆಲ್ ಒಳಗೆ ಬಿಟ್ಟೇ ಇಲ್ವಂತೆ ಜೈಲಾಧಿಕಾರಿಗಳು. ಸಿದ್ಧಾರೂಢನ ಮೇಲಾಧಿಕಾರಿಗಳಿಗೆ ಜೈಲಾಧಿಕಾರಿಗಳು ಈ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರೆ. ದುರ್ಗ ಅಲ್ವಾ ನೀವು, ಚಿತ್ರದುರ್ಗ ಅಲ್ವಾ ಅಂತಂದ್ರು. ಹೂನಣ ಅಂತಂದೆ. ದುರ್ಗಕ್ಕೆ ಹೋಗಿ ಆ ಕುಟುಂಬನ ಭೇಟಿ ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ ಅಂತಂದ್ರು.